ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ದೃಷ್ಟಿಪಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದತ್ತಾಬಾಯಿ ನನ್ನ ತಂಗಿಯವನ ಮಾತಲ್ಲಿ ಗೆಲ್ಲೋದು ತುಂಬಾ ಕಷ್ಟ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ದತ್ತ ಇವರ ಅಮ್ಮನ ಮನೆಗೆ ಊಟಕ್ಕೆ ಹೋಗೋಕ್ಕೆ ತುಂಬ ಸಮಯ ಉಳಿದಿಲ್ಲ, ಇನ್ನೂ ಇಬ್ಬರು ಅಕ್ಕಂದಿರನ್ನ ಒಪ್ಸೋದು ಇದೆ ಅಂತ ನಿನ್ನ ತಂಗಿಯವನಿಗೆ ಹೇಳು ಅಂತ ದತ್ತ ಹೇಳ್ತಾನೆ. ತಂಗಿಯವ ಬಾಯಿ ಹೇಳೋದು ಸತ್ಯ, ಅವರಿಬ್ಬರನ್ನ ಒಪ್ಸೋದು ಕಷ್ಟನೇ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ದೃಷ್ಟಿ ನಿನ್ನ ತಲೆ ನೇತ್ರಮ್ಮನ ಬಿಟ್ಟು ಮಿಕ್ಕಿದ್ರನ್ನ ಒಪ್ಪಿಸ್ಬೋದು, ನೇತ್ರಮ್ಮನ ಒಪ್ಸೋದು ಕಷ್ಟ ಅಂತ ನೀನೇ ತಾನೇ ಹೇಳಿದ್ದು, ಈಗ ನೋಡಿದ್ರೆ ಉಲ್ಟಾ ಹೊಡಿತಿದ್ಯಾ ಅಂತ ದೃಷ್ಟಿ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್ ಹೌದು ಅಲ್ವಾ, ನನ್ನ ಬಾಣ ನನಗೆ ರಿವರ್ಸ್ ಹೊಡಿತಾ ಅಂತ ದತ್ತಾಬಾಯಿ ಹೌದು ನಿಜಾನೇ, ನೇತ್ರಮ್ಮನ ಒಪ್ಪಿಸಿದ್ದಾಳೆ ನನ್ನ ತಂಗಿಯವ, ಇನ್ನು ಇವರಿಬ್ಬರನ್ನ ಒಪ್ಸೋದು ಕಷ್ಟನಾ, ಅವಳು ಒಪ್ಪಿಸ್ತಾಳೆ ಆ ನಂಬಿಕೆ ನನಗಿದೆ, ನೀವು ಮಾವನ ಮನೆಗೆ ಹೋಗೋಕ್ಕೆ ರೆಡಿಯಾಗಿ ತಂಗಿಯವ ಕಮಾನ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ದತ್ತ ಆದಷ್ಟು ಬೇಗ ಇವರಿಬ್ಬರನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸಬೇಕು ಅಂತ ದತ್ತ ಅನ್ಕೋತಾನೆ. ಮತ್ತೆ ಅಲ್ಲಿಗೆ ಸೈಲೆಂಟ್ ಬಂದು ದತ್ತಾಬಾಯಿ ನೀವು ಗ್ರೇಟ್, ಇದು ನಿಮ್ಮ ಕೈಯೆಲ್ಲ ಅಮೃತ ಹಸ್ತ ಅಂತ ಹೇಳ್ತಾನೆ. ಅದಕ್ಕೆ ದತ್ತ ಯಾಕೋ ಬೆಣ್ಣೆ ಹಸ್ತ ಇದೆಯಾ, ಈ ಅಮೃತ ಹಸ್ತ ಏನು ಮಾಡ್ತು ಅಂಥದ್ದು ಅಂತ ದತ್ತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್ ನೀವು ಗ್ರೇಟ್ ಅಲ್ವಾ ಬಾಯಿ ಅಂತ ದತ್ತ ಕೈಯಲ್ಲಿರೋ ರಿಂಗ್ನ ತೆಗಿತಾನೆ. ಅಲ್ಲಿಗೆ ಬಜರಂಗಿ ಬಂದು ಸೈಲೆಂಟ್ ನೀನು ಹೊರಗೆ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಸೈಲೆಂಟ್ ಹಾಂ ಸರಿ ಅಂತ ಹೋಗ್ತಿರ್ತಾನೆ. ಆಗ ದತ್ತ ನಿಂತ್ಕೋ ಎಲ್ಲಿಗೆ ಹೋಗ್ತಾ ಇದೆಯಾ, ಏ ಸೈಲೆಂಟ್ ಯಾವಾಗಿಂದ ಕಳ್ತನ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೀನು ಅಂತ ದತ್ತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್ ದತ್ತಬಾಯಿ ನಾನು ಕಳ್ತನ, ನನ್ನ ನೀವು ಕಳ್ಳ ಅಂದ್ಬಿಟ್ರ, ನಾನು ಕಳ್ಳ ಅಲ್ಲ ದತ್ತಬಾಯಿ ಅಂತ ಹೇಳ್ತಾನೆ. ಅದಕ್ಕೆ ದತ್ತ ಸೈಲೆಂಟ್ನ ಕೈ ಹಿಡ್ಕೊಂಡು ಮತ್ತಿದೇನಿದು ಅಂತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್ ಗೊತ್ತಾಯ್ತಾ, ಅದು ನೀವು ನಿಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮ ಮಾವ ಅತ್ತೆ ನಿಮಗೆ ಬಂಗಾರದ ಉಂಗುರನ ಉಡುಗೊರೆಯಾಗಿ ಕೊಡಬೇಕಂತೆ, ಅದಕ್ಕೆ ಉಂಗುರದ ಸೈಜ್ ಬೇಕಿತ್ತು, ಅದಕ್ಕೆ ಉಂಗುರನ ತೆಗೆದೆ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ದತ್ತ ಆಗದೆ ಇರೋ ಕೆಲಸಕ್ಕೆ ಯಾಕೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ದತ್ತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್ ಆಗುತ್ತೋ ಬಿಡುತ್ತೋ ಅವ್ರ ತಯಾರಿ ಅವರು ಮಾಡ್ಕೊಳ್ಳಿ ಬಿಡಿ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ದತ್ತ ಸರಿ ಉಂಗುರ ಮಾಡಿಸಿ ನಾನು ಹೋಗದೆ ಇದ್ದರೆ ಆಗೋ ನೋವು ಇನ್ನೂ ದೊಡ್ಡದಾಗಿರುತ್ತೆ ಅಲ್ವಾ, ಪರವಾಗಿಲ್ಲ ಬಿಡು ನಾನೇ ಉಂಗುರ ಕೊಡ್ತೀನಿ ತಗೋ ಅಂತ ದತ್ತ ಕೊಡ್ತಾನೆ. ಅದಕ್ಕೆ ಸೈಲೆಂಟ್ ಉಂಗುರನ ತಗೊಳ್ಳೋದು ಇಷ್ಟೊಂದು ಈಸಿ ಆಗಿತ್ತಾ, ಸುಮ್ಮನೆ ನಾನು ದೃಷ್ಟಿ ಇಷ್ಟೆಲ್ಲ ಪೇಚಾಡ್ಬಿಟ್ವಲ್ಲ ಅಂತ ಸೈಲೆಂಟ್ ಅನ್ಕೋತಾನೆ. ಅದಕ್ಕೆ ಬಜರಂಗಿ ಸೈಲೆಂಟ್ ಅಂತ ಕೂಗ್ತಾನೆ. ಅದಕ್ಕೆ ಸೈಲೆಂಟ್ ಹಾಂ ಹೊರಟೆ ಅಂತ ಅಲ್ಲಿಂದ ಹೋಗ್ತಾನೆ. ಬಜರಂಗಿ ತುಂಬ ಕೋಪದಲ್ಲಿ ದತ್ತನೇ ನೋಡ್ತಿರ್ತಾನೆ. ಅದಕ್ಕೆ ದತ್ತ ಯಾಕೆ ಬಜರಂಗಿ ಕೋಪದಲ್ಲಿದ್ದೀಯಾ, ಆ ರಾಯಪ್ಪ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ, ಅಥವಾ ನನ್ನ ಕೊಲೆ ಮಾಡೋಕ್ಕೆ ಬಂದಿದ್ನಲ್ಲ ಅವನು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಬಜರಂಗಿ ಇಲ್ಲ ಹುಡುಕ್ತಾ ಇದ್ದೀವಿ, ಆದರೆ ನಾನು ಬಂದಿದ್ದು ಆ ವಿಷಯ ಮಾತಾಡೋಕ್ಕೆ ಅಲ್ಲ ಅಂತ ಬಜರಂಗಿ ಹೇಳ್ತಾನೆ. ಅದಕ್ಕೆ ದತ್ತ ಮತ್ತೆ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಬಜರಂಗಿ ದತ್ತ ನೀನು ದೃಷ್ಟಿ ಜೊತೆ ನಡ್ಕೋತಾ ಇರೋದು ಸರಿ ಇಲ್ಲ ನೋಡು ದತ್ತ, ನಿನಗೆ ಅವಳ ಮನೆಗೆ ಹೋಗೋದು ಇಷ್ಟ ಇಲ್ವಾ, ಮುಖಕ್ಕೆ ಹೊಡೆದಾಗೆ ಹೇಳಿಬಿಡು ನನಗೆ ನಿಮ್ಮ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ, ನಿನಗೆ ಆ ಯೋಗ್ಯತೆನೇ ಇಲ್ಲ ಅಂತ. ಅವಳು ಆ ನೋವನ್ನ ಹೆಂಗೋ ತಡ್ಕೋತಾಳೆ, ಆದರೆ ಈ ಥರ ಅಕ್ಕ ತಂಗಿರನ್ನ ಒಪ್ಸು ಅಂತ ಟಾರ್ಚರ್ ಮಾಡಬೇಡ, ಮೊದಲೇ ನಿನ್ನ ಅಕ್ಕ ತಂಗಿಯರಿಗೆ ದೃಷ್ಟಿ ಕಂಡ್ರೆ ಆಗಲ್ಲ, ಇವಳು ಹೋಗಿ ಅವರನ್ನು ಕೇಳಿದ್ರೆ ಅವರೆಲ್ಲ ಸೇರಿ ಮತ್ತು ಇನ್ನಷ್ಟು ನೋಯಿಸ್ತಾರೆ, ಅವಮಾನ ಮಾಡ್ತಾರೆ ಅಂತ ಬಜರಂಗಿ ಹೇಳ್ತಾನೆ. ಅದಕ್ಕೆ ದತ್ತ ನೋವಾಗ್ಲಿ ಅಂತಾನೆ ಹೇಳ್ತಿರೋದು ಬಜರಂಗಿ, ಅದರಲ್ಲಿ ದೂಸರೆ ಮಾತೇ ಇಲ್ಲ ಅಂತ ದತ್ತ ಹೇಳ್ತಾನೆ. ಅದಕ್ಕೆ ಬಜರಂಗಿ ಏನು ದತ್ತ ಯಾಕೆ ನೋವಾಗಬೇಕು ಅಂತ ಕೇಳ್ತಾನೆ. ಅದಕ್ಕೆ ದತ್ತ ಯಾಕೆ ನೋವಾಗಬಾರ್ದು, ಅವಳು ನನಗೆ ಏನೆಲ್ಲ ಮಾಡಿದ್ದಾಳೆ, ಇಷ್ಟು ಬೇಗ ಮರ್ತು ಹೋಗಿದ್ಯಾ, ನಾನು ಈಗಿರೋ ಸ್ಥಿತಿಗೆ ಅವಳೇ ಕಾರಣ ಅಂತ ದತ್ತ ಹೇಳ್ತಾನೆ. ಅದಕ್ಕೆ ಬಜರಂಗಿ ಹೌದು ಅವಳೇ ಕಾರಣ, ಮದುವೆ ಆದಮೇಲೆ ದೃಷ್ಟಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದೆ, ಅದಕ್ಕೆ ನಾ ಕೂಡ ಸಪೋರ್ಟ್ ಮಾಡಿದೆ, ಆದರೆ ಅದು ನನಗೆ ಸಮಸ್ಯೆ ಅಂತ ಅನಿಸಿಲ್ಲ, ನೀನು ಶಿಕ್ಷೆ ಕೊಡೋದು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ಗಂಡ ಹೆಂಡತಿ ಮಧ್ಯೆ ಇರೋ ವಿಷಯ ಅಂತ ನಾನು ತಲೆ ಹಾಕೋದಿಲ್ಲ, ಆದರೆ ಒಂದು ಲಿಮಿಟಲ್ಲಿ ಇರಬೇಕು ಅಲ್ವಾ ದತ್ತ ಅಂತ ಕೇಳ್ತಾನೆ. ಅದಕ್ಕೆ ದತ್ತ ಲಿಮಿಟಲ್ಲಿ ಇಲ್ವಾ, ನೀನು ಇದನ್ನು ಮಾತಾಡ್ತಿದ್ಯಾ ಬಜರಂಗಿ, ನನಗೆ ನಂಬಕ್ಕಾಗ್ತಿಲ್ಲ, ನಾನು ಸಾಯೋವರೆಗೂ ನರಳಬೇಕು, ಅಷ್ಟೊಂದು ನೋವು ಕೊಟ್ಟಿದ್ದಾಳೆ ನನಗೆ, ಅದು ಬದಲಾಗಿ ಒಂದೆರಡು ಶಿಕ್ಷೆ ಕೊಟ್ಟರೆ ಸಾಕಾಗಲ್ಲ, ನಾನು ಎಲ್ಲಿವರೆಗೂ ನರಳ್ತೀನೋ ಅಲ್ಲಿವರೆಗೂ ನೋವು ಅನುಭವಿಸ್ತಾನೋ ಅಲ್ಲಿವರೆಗೂ ಅವಳಿಗೆ ಶಿಕ್ಷೆ ಕೊಡಬೇಕು. 20 ಸೀರೆ ಉಡಿಸ್ದೆ, ಜನರ ಮುಂದೆ ಅವಮಾನ ಮಾಡಿದೆ, ಅದು ಎಲ್ಲೋ ದೂರದಲ್ಲಿ ಬಿಟ್ಟು ಬಂದೆ, ನನಗೆ ರಕ್ಷಣೆ ಕೊಡ್ತೀನಿ ಅಂತ ಅವಳಿಗೆ ಶೂಟ್ ಮಾಡೋಕ್ಕೆ ಕೊಟ್ಟೆ, ಈ ಮನೆಗೆ ಬಾ ಅಂತ ಕರೀತಿದ್ದಾಳೆ, ಪರಿಸ್ಥಿತಿನ ಅವಳೇ ಸೃಷ್ಟಿ ಮಾಡ್ಕೋತಿದ್ದಾಳೆ ಅಂತ ದತ್ತ ಹೇಳ್ತಾನೆ. ಅದಕ್ಕೆ ಬಜರಂಗಿ ನೀನು ಬರೀ ನಿನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಿದ್ಯಾ, ಹೌದು ಪರಿಸ್ಥಿತಿಗಳ ಜೊತೆಗೆ ಇನ್ನಷ್ಟು ಪರಿಸ್ಥಿತಿಗಳು ಕಣ್ಮುಂದೆ ನಡೆದಿವೆ, ಅದನ್ನು ಯಾಕೆ ಮರ್ತಿದ್ಯಾ ದತ್ತ ಅಂತ ಬಜರಂಗಿ ಕೇಳ್ತಾನೆ. ಅದಕ್ಕೆ ದತ್ತ ಯಾವ ಪರಿಸ್ಥಿತಿ ಅಂತ ಕೇಳ್ತಾನೆ. ಅದಕ್ಕೆ ಬಜರಂಗಿ ನೀನು ಕೊಟ್ಟಿರೋ ಟಾರ್ಚರ್ ತುಟುಕ್ ಪಿಟುಕ್ ಅಂದೇ ಅನುಭವಿಸ್ತಿದ್ದಾಳೆ, ನೀ ಯಾಕೆ ಮರಿತಿದ್ಯಾ ದತ್ತ, ಬೇರೆ ಯಾರಾದರೂ ಆಗಿದ್ರೆ ನಿನ್ನ ಯಾವತ್ತೋ ಬಿಟ್ಟು ಹೋಗಿರೋರು, ಆದರೆ ದೃಷ್ಟಿ ನಿನ್ನನ್ನು ಬಿಟ್ಟು ಹೋಗದೆ ನೆರಳಾಗಿದ್ದಾಳೆ, ಇದನ್ನು ಹೇಗೆ ಮರಿತೀಯಾ ದತ್ತ, ನಿನಗೋಸ್ಕರ ಚಾಕು ಚುಚ್ಚಿಸ್ಕೊಂಡು ಸಾವಿನ ಬಾಗಿಲು ತಟ್ಟಿ ಬಂದಿದ್ದಾಳೆ, ಅದನ್ನು ಹೇಗೆ ಮರಿತೀಯಾ, ನಿನ್ನ ಮನೆಯವರನ್ನೆಲ್ಲ ಚೀತು ಅಂತ ಹೋಗಿದ್ರು ಅದನ್ನು ಯಾವುದೂ ಲೆಕ್ಕಿಸದೆ ನಿನ್ನ ಮನೆಯವ್ರನ್ನ ನಗ್ತಾ ಆರೈಕೆ ಮಾಡ್ತಿದ್ದಾಳೆ.
ಮನೆ ಕೆಲಸ ಮಾಡ್ತಿದ್ದಾಳೆ. ಇದನ್ನೆಲ್ಲ ಯಾಕೆ ಮರಿತಿದ್ಯಾ ದತ್ತ? ಇಷ್ಟೇ ಯಾಕೆ? ಮೊನ್ನೆ ಗೆಸ್ಟ್ಗಳು ಬಂದಾಗ ಅವ್ರಿಗೆ ಏನು ಬೇಕು ಅಂತ ಗೊತ್ತಿಲ್ಲದೆ ಇದ್ದರೂ ಗೊತ್ತಿರೋರ ಹತ್ರ ತಿಳ್ಕೊಂಡು ಆ ಮನೆ ಗೌರವನ ಎತ್ತಿ ಹಿಡ್ದಿದ್ದಾಳೆ. ಅದನ್ನು ಹೇಗೆ ಮರಿತೀಯ ದತ್ತ? ಹಬ್ಬಕ್ಕ ತಾಯಿ ಅವಳನ್ನು ಸೊಸೆ ಅಂತ ಒಪ್ಕೊಂಡ್ರು, ನೀನು ಅವಳನ್ನು ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಆ ನೋವಿದ್ರೂ ಕೂಡ ಎಲ್ಲ ಜನರೆದುರು ನಗುನಗ್ತಾ ಇದ್ಲು. ಇದನ್ನು ಹೇಗೆ ಮರಿತೀಯ? ಅವಳು ನಿನ್ನ ಪ್ರೀತಿ ಮಾಡ್ತಿದ್ದಿದ್ದು ಸತ್ಯನೇ ದತ್ತ. ಆದರೆ ನೀನು ಅವಳನ್ನು ಮದುವೆ ಆಗಬೇಕು ಬಿಡಬೇಕು ಅನ್ನೋದು ನಿನ್ನ ವೈಯಕ್ತಿಕ. ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ಆದರೆ ಮದುವೆ ಆಗಿ ಹೋಗಿದೆ. ಹೆಂಡತಿಯಾಗಿ ಅವಳು ಎಲ್ಲ ಕರ್ತವ್ಯನ ಅವಳು ನಿಭಾಯಿಸ್ತಾ ಇದ್ದಾಳೆ. ಗಂಡನಾಗಿ ನೀನು ನಿನ್ನ ಕರ್ತವ್ಯನ ನಿಭಾಯಿಸ್ತಾ ಇದೆಯಾ? ಅದನ್ನು ನೀನು ನಿನ್ನ ಆತ್ಮಸಾಕ್ಷಿನ ಕೇಳ್ಕೊ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ದೃಷ್ಟಿ ಮಲಗಿರ್ತಾಳೆ. ಅಲ್ಲಿಗೆ ದತ್ತ ಕುಡ್ಕೊಂಡು ಬಂದು, ಯಜಮಾಂತಿ ಅಂತ ಎದ್ದೇಳು, ಮೇಲೆ ಮಲಗಿರೋದು ನೋಡು, ನನ್ನ ಎದೆ ಚುಚ್ಚಲಿ ಅಂತ ಅಯ್ಯೋ ಅನ್ನಿಸ್ಲಿ ಅಂತ ಚಾಪೆ ಹಾಸ್ಕೊಂಡು ಅಯ್ಯೋ ಪಾಪ ಅನ್ನೋ ಹಾಗೆ ಮಲಗಿದ್ದಾಳೆ. ಆದರೆ ನನಗೆ ಅಯ್ಯೋ ಅನ್ಸಲ್ಲ, ಪಾಪ ಅಂತನೂ ಅನ್ಸಲ್ಲ. ಅಯ್ಯೋ ಪಾಪ ಅನ್ನುವಷ್ಟು ನಡೆಸ್ತೀನಿ ಬೇಕಾದರೆ. ಓ ಎದ್ದಿಲ್ವಾ? ಪರವಾಗಿಲ್ಲ, ನಿನ್ನ ಡೈಲಾಗು ನಾನೇ ಹೇಳ್ತೀನಿ. ರೀ, ಈಗ ಬಂದ್ರಾ? ಕುಡ್ದಿದ್ದೀರಾ ಅನಿಸುತ್ತೆ. ಇವಾಗ ಊಟಕ್ಕೆ ಬರ್ತೀರಾ, ಅವಾಗ ಊಟಕ್ಕೆ ಬರ್ತೀರಾ ಅಂತ ಕಾಯ್ತಾ ಇದ್ದ. ಬನ್ನಿ ಊಟ ಮಾಡೋಣ. ನನಗೆ ಇಷ್ಟ ಆದರೆ ಬರ್ತೀನಿ, ಕಷ್ಟ ಆದರೆ ಬಿಡ್ತೀನಿ. ನೀನು ಕರೆದೆ ಅಂತ ಬರೋಲ್ಲ. ರೀ, ಹಾಗೆ ಅನ್ಬೇಡ್ರಿ, ನೀವು ತುಂಬ ಕುಡಿದ್ಬಿಟ್ಟಿದ್ದೀರಾ. ನಿಮಗೆ ಅಂತ ಅಡುಗೆ ಮಾಡಿದ್ದೀನಿ. ಖಾಲಿ ಹೊಟ್ಟೆಲಿ ಹಾಗೆ ಮಲಗಬೇಡಿ. ಶುರು ಹಚ್ಕೊಂಡ್ಬಿಟ್ಲು ಡ್ರಾಮಾನ. ನೀನು ಪ್ರಶ್ನೆ ಮಾಡದೆ ನಾನು ಬೈದೆ. ಈ ಸೀನ್ ಮುಗೀತು. ಖೇಲ್ ಖತಮ್, ನಾಟಕ ಬಂದ್, ಹೋಗಿ ಮಲ್ಕೋತೀನಿ ಅಂತ ದತ್ತ ಡ್ರಾಮಾ ಮಾಡ್ತಾನೆ. ಒರಿಜಿನಲ್ ದೃಷ್ಟಿ, ಇದು ನಿನಗೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ನಾನು ಹೊಟ್ಟೆ ತುಂಬ ಅಂಬ್ಲಿ ಕುಡ್ದಿದ್ದೀನಿ, ಒಂದು ಡ್ರಾಪು ಬಿಟ್ಟಿಲ್ಲ. ಗುಡ್ ನೈಟ್ ಅಂತ ಬೆಡ್ ಮೇಲೆ ಬೀಳ್ತಾನೆ. ಈ ಕಡೆ ದೃಷ್ಟಿ ನಿದ್ದೆಯಲ್ಲಿ ಅಳ್ತಾ, ನೀವು ತಪ್ಪು ಮಾಡಿಬಿಟ್ರಿ ರೀ, ಇದು ತಪ್ಪು ರೀ ಅಂತ ಕನ್ವರ್ಸ್ತಾ ಇರ್ತಾಳೆ. ಈ ಕಡೆ ದತ್ತ ಅಂದರೆ ಇಷ್ಟೊತ್ತು ಆ್ಯಕ್ಟಿಂಗ್ ಮಾಡಿದ್ದು ನೋಡಿದರೆ ಇನ್ನೂ ಮಲಗಿರ್ತಾಳೆ. ಇದೇನಿದು ಧ್ವನಿ ಕೇಳಿಸ್ತಲ್ಲ, ನಾನು ಭ್ರಮೆನ ಅಂತ ಅನ್ಕೋತಾನೆ. ಈ ಕಡೆ ದೃಷ್ಟಿ, ನಿಮ್ಮ ತಮ್ಮಯ್ಯ ಕಣ್ರಿ, ನಮ್ಮ ಮನೆಗೆ ಬನ್ನಿರಿ, ಇಲ್ಲಾಂದರೆ ಅಮ್ಮ ಬೇಜಾರು ಮಾಡ್ಕೋತಾಳೆ. ಅಮ್ಮ ಖುಷಿಯಾಗಿರಲಿ ಅಂತ ಮನೆಗೆ ಬರ್ತೀನಿ ಅಂತ ಹೇಳಕ್ಕೆ ಆಗಲ್ವೇನ್ರಿ ಅಂತ ಕನ್ವರ್ಸ್ತಿರ್ತಾಳೆ. ಅದಕ್ಕೆ ದತ್ತ ಅವಳನ್ನೇ ನೋಡ್ತಾ, ಇನ್ನೂ ಏನೇನು ರಹಸ್ಯ ಇದೆಯೋ ಇವಳ ಹತ್ರ. ಇಷ್ಟು ದಿನ ಒಂಥರ ನಾಟಕ, ನಿದ್ರೆಯಲ್ಲಿ ಮಾತಾಡೋ ನಾಟಕ. ಯಜಮಾನ್ತಿ, ನಿನ್ನ ನಾಟಕ ನನಗೆ ಗೊತ್ತು, ಎದ್ದೇಳು ಮೇಲೆ ಅಂತ ಹೇಳ್ತಾನೆ. ಆಗ ಮತ್ತೆ ದೃಷ್ಟಿ, ನಿಮ್ಮ ಮೇಲೆ ಬೆರೆದಷ್ಟು ಪ್ರೀತಿ ಇದೆ ನಿಮಗೆ, ನನ್ನ ಮೇಲೆ ಸಾಸಿವೆಷ್ಟು ಕಾಳಜಿ ಪ್ರೀತಿ ಇಲ್ವಾ ಅಂತ ಕನ್ವರ್ಸಿರ್ತಾಳೆ. ಈ ಕಡೆ ದತ್ತ ಬಿಟ್ಟರೆ ಇವಳು ಡೈಲಾಗ್ ಜಾಸ್ತಿನೇ ಆಗುತ್ತೆ. ಹೆಂಗಾದ್ರೂ ಮಾಡಿ ನಿಲ್ಲಿಸಬೇಕು ಅಲ್ಲ, ಏನು ಮಾಡೋದು ಅಂತ ಅಲ್ಲೇ ಇರೋ ಗ್ಲಾಸ್ನ ಕೆಳಗೆ ಹಾಕ್ತಾನೆ. ಆ ಸೌಂಡಿಗೆ ದೃಷ್ಟಿ ಎದ್ದೇಳ್ತಾಳೆ. ಗ್ಲಾಸನ್ನು ಕೆಳಗೆ ಹಾಕಿ ದತ್ತ ಮಲ್ಗೋ ಥರ ನಾಟಕ ಮಾಡ್ತಾನೆ. ದೃಷ್ಟಿ ಎದ್ದು ಯಾರು ಅಂತ ನೋಡ್ತಾಳೆ. ಅಷ್ಟರಲ್ಲಿ ಬೆಳಕಾಗುತ್ತೆ. ಚೆನ್ನಿ ಮತ್ತು ಮಹಾದೇವ ಒಡವೆ ಅಂಗಡಿಗೆ ಬಂದಿರ್ತಾರೆ. ಚೆನ್ನಮ್ಮ ಏನೋ ಯೋಚನೆ ಮಾಡ್ತಾ ಹೊರಗೆ ನಿಂತ್ಕೊಂಡಿರ್ತಾಳೆ. ಚೆನ್ನಿ, ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಂಗಾರದ ಅಂಗಡಿ ಒಳಗೆ ಬರೋದಕ್ಕೆ ಬೆಚ್ಚ ಬೀಳ್ತಾ ಇದೆಯಲ್ಲ, ಬಾ ಅಂತ ಮಹಾದೇವ ಹೇಳ್ತಾನೆ. ಅದಕ್ಕೆ ಚೆನ್ನಿ, ಅಲ್ಲ ಮಹಾದೇವ, ಎಷ್ಟೋ ವರ್ಷ ಆದಮೇಲೆ ಇವತ್ತೇ ಒಡವೆ ಅಂಗಡಿಗೆ ಬರ್ತಾ ಇರೋದು ಅಲ್ವಾ, ಅದಕ್ಕೆ ಒಂಥರ ಆಗ್ತಿದೆ ಅಂತ ಚೆನ್ನಿ ಹೇಳ್ತಾಳೆ. ಅದಕ್ಕೆ ಮಹಾದೇವ, ಹ್ಞೂ ಚಿನ್ನಿ, ನಿನಗೆ ನೆನಪಿದೆಯಾ, ನಮ್ಮ ಮದುವೆ ಆದಾಗ ನಿನಗೆ ಚಿನ್ನದ ಒಡವೆ ಕೊಡಿಸೋದಕ್ಕೆ ಬಂಗಾರದ ಅಂಗಡಿಗೆ ಕರ್ಕೊಂಡು ಬಂದಿದ್ದೆ ಅಂತ ಮಹಾದೇವ ಹೇಳ್ತಾನೆ. ಅದಕ್ಕೆ ಚೆನ್ನಮ್ಮ, ಹ್ಞೂ ಅದೇ ಕೊನೆ ಮಹಾದೇವ, ಅದು ಆದಮೇಲೆ ಒಡವೆ ಅಂಗಡಿಗೆ ಅಂತ ಇವತ್ತೇ ಬರ್ತಿರೋದು ಅಂತ ಚೆನ್ನಿ ಹೇಳ್ತಾಳೆ. ಬಂಗಾರದ ಅಂಗಡಿ ಒಳಗಡೆ ಹೋಗಿ ನಮಗೆ ಒಂದು ಉಂಗುರ ಬೇಕಿತ್ತು ಅಂತ ಹೇಳ್ತಾರೆ. ನಮ್ಮ ಅಳಿಯಂದ್ರೆ ಸೈಜಿಗೆ ಕೊಡಿ, ಈ ಸೈಜಿಗೆ ಬೇಕು ಅಂತ ಹೇಳ್ತಾರೆ. ಒಂದು ರಿಂಗ್ನ ತೊಗೊಂಡು ಬರ್ತಾರೆ. ಅಲ್ಲಿ ಯಾರೋ ಒಬ್ಬರು ತಾಳಿ ತೊಗೋತಾ ಇರ್ತಾರೆ. ಅದನ್ನು ಚೆನ್ನಮ್ಮ ನೋಡಿ, ಮಹಾದೇವ ಬಾಯಲ್ಲಿ, ನಮ್ಮ ದೃಷ್ಟಿ ಮದುವೆ ಆದಾಗಿನಿಂದ ಅರ್ಶನದಾರದಲ್ಲೇ ಇದ್ದಾಳೆ, ಅವಳ ಕೊರಳಲ್ಲೂ ತಾಳಿ ಸರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಈ ಕಡೆ ದೃಷ್ಟಿ ರೂಮಿಂದ ಹೊರಗಡೆ ನಿಂತ್ಕೊಂಡಿರ್ತಾಳೆ. ಅಲ್ಲಿಗೆ ಸೈಲೆಂಟ್ ಬಂದು, ಏನು ಹೀಗೆ ನಿಂತಿದ್ಯಾ, ಏನು ನೋಡ್ತಿದ್ಯಾ ಅಂತ ಕೇಳ್ತಾನೆ. ಅಮ್ಮ ರೂಮ್ ಕಡೆ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್, ಅರ್ಥ ಆಯಿತು ಬಿಡು, ನೇತ್ರಾ ಅವರನ್ನು ಹೇಗೋ ಒಪ್ಪಿಸಿಬಿಟ್ಟೆ, ಈಗ ಇವರನ್ನು ಹೇಗೆ ಒಪ್ಸೋದು ಅಂತ ಸೈಲೆಂಟ್ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಏನೂ ಯೋಚನೆ ಮಾಡಬೇಡ, ನೇತ್ರಾ ಅವರು ಮುಂಗೋಪಿ, ಅವರನ್ನು ಮಾತಲ್ಲೇ ಕಟ್ಟಿ ಹಾಕಿ ಒಪ್ಪಿಸ್ತೀನಿ ಅಂತ ನಂಬಿಕೆ ಇತ್ತು. ಆದರೆ ಇವರು ಹಾಗಲ್ಲ, ಒಪ್ಪಿಸ್ಬೋದು, ಚೂರು ಕಷ್ಟ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್, ಅಯ್ಯೋ ನನ್ನ ತಂಗಿಗೆ ಕಷ್ಟ ಅನ್ನೋದು ಇಷ್ಟ, ಸಮುದ್ರದಲ್ಲಿ ಈಸಿಯಾಗಿ ಕೆಲಸನೂ ಮುಗಿಸ್ಬಿಡ್ತೀಯ, ಆ ನಂಬಿಕೆ ನನಗೆ ಇದೆ. ಬಾ ತಂಗ್ಯವ, ಮುನ್ನುಗ್ಗು, ಹೋರಾಡೋ, ಇದರಲ್ಲಿ ನಾವು ಗೆದ್ದೇ ಗೆಲ್ತೀವಿ ತಂಗ್ಯವ ಅಂತ ಸೈಲೆಂಟ್ ಹೇಳ್ತಾನೆ. ನೀನು ನನಗೆ ಹೆದರಿಸ್ತಿದ್ಯಾ ಅಥವಾ ಹುರಿದುಂಬಿಸ್ತಿದ್ಯಾ ಅಂತ ದೃಷ್ಟಿ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ನಡಿ ಒಳಗೆ ಅಂತ ಕರ್ಕೊಂಡು ಹೋಗ್ತಾನೆ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಮ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ಏನೂ ಇಲ್ಲ ಹೇಮಕ್ಕ ಅಂತಾನೆ. ಮತ್ತು ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಹೇಮ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ಅದು ದೃಷ್ಟಿ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅಂತ ಹೇಳ್ತಾಳೆ. ಅದಕ್ಕೆ ಹೇಮ, ಏನು ದೃಷ್ಟಿ ಅಂತ ಕೇಳ್ತಾಳೆ. ಅದಕ್ಕೆ ದೃಷ್ಟಿ, ನಮ್ಮ ಮನೆಗೆ ಸಾಹುಕಾರ ಬರೋದಕ್ಕೆ ನೀವು ಒಪ್ಪಿಗೆ ಬೇಕಿತ್ತು ಅಂತಾಳೆ. ಅದಕ್ಕೆ ಹೇಮ, ಒಪ್ಪಿಗೆ ಇಲ್ಲ ಅಂತ ಅಲ್ಲೇ ಹೇಳಿದ್ನಲ್ಲ ಅಂತ ಹೇಮ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್, ಹೇಮಕ್ಕ ಕಡ್ಡಿ ತುಂಡಾದಂಗೆ ಹೇಳಿಬಿಟ್ರೆ ಹೆಂಗೆ? ದೃಷ್ಟಿ, ಇಷ್ಟು ದಿವಸ ಈ ಮನೆಯಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಏನು ವರ ಅಂತಾದರೂ ದಯಪಾಲಿಸಿ ಅಂತ ಕೇಳ್ತಾನೆ. ಅದಕ್ಕೆ ಹೇಮ, ಸರಿ ಸೈಲೆಂಟ್, ನೀನು ಹೇಳಿದ ಮೇಲೆ ಇಲ್ಲ ಅಂತ
ಅಂತಿನ ದೃಷ್ಟಿಗೆ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್ ದೃಷ್ಟಿ ಹೇಮಾಕ್ಕೆ ಒಪ್ಕೊಂಡ್ಬಿಟ್ರು ಅಲ್ಲ ಅಂತಾನೆ. ಅದಕ್ಕೆ ಹೇಮ ನಾ ಎಲ್ಲಿ ಒಪ್ಕೊಂಡೆ, ಇನ್ನೂ ಅರ್ಧ ಗಂಟೆ ಬಿಟ್ಟು ಗಾರ್ಡನ್ ಹತ್ತಿರ ಬಾ ದೃಷ್ಟಿ, ನಿನಗೆ ಅಲ್ಲೇ ಪರ್ಮಿಷನ್ ಸಿಗುತ್ತೆ ಅಂತ ಹೇಳಿ ಹೋಗ್ತಾಳೆ. ಅರ್ಧ ಗಂಟೆ ಬಿಟ್ಟು ಗಾರ್ಡನ್ ಹತ್ರ ಇದಕ್ಕೆ ಹೋಗಬೇಕು ಅಂತ ಸೈಲೆಂಟ್ ಕೇಳ್ತಾನೆ. ಈಗಲೇ ಹೋಗಿಬಿಡೋಣ ನಡಿ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ದೃಷ್ಟಿ ಹೇಮ ಚಿಕ್ಕಮ್ಮವರು ನೀವು ಅಂದ್ಕೊಂಡ ಹಾಗಿಲ್ಲ, ಅರ್ಧ ಗಂಟೆ ಬಿಟ್ಟು ಬರೋಕ್ಕೆ ಹೇಳಿದ್ದಾರೆ ಅಂದರೆ ಅರ್ಧ ಗಂಟೆಯಲ್ಲಿ ನನ್ನ ಪರೀಕ್ಷೆ ತಯಾರಿ ಮಾಡ್ಕೋತಾರೆ ಅಂತ ಅರ್ಥ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್ ಅರ್ಧ ಗಂಟೆ ನಿನಗೆ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ಕೋತಾರೆ ಆಯಿತು, ಏನು ಪರೀಕ್ಷೆ ಇರ್ಬೋದು ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ ಏನೇ ಇದ್ರೂ ಭಯಂಕರವಾಗಿರುತ್ತೆ ಅಂತ ಮನಸ್ಸಲ್ಲಿ ಅನ್ಕೋತಾಳೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಧನ್ಯವಾದಗಳು.